ಮುಸ್ಲಿಮು ಪಾಕಿಸ್ತಾನ ಕಳಿಸಬೇಕು. ಪಾಕಿಸ್ತಾನ ಭಾಗದಲ್ಲಿರುವಂತಹ ಹಿಂದೂಗಳನ್ನ ಕೊನೆ ಹಿಂದೂನ್ ಸಹ ಭಾರತಕ್ಕೆ ತರಬೇಕು ಅಂತ ಹೇಳಿ ನಾ ಹೇಳ್ತಾ ಇಲ್ಲ. ಭಾರತ ರತ್ನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಅವರ ಧರ್ಮದಲ್ಲಿ ಸಹೋದರತ್ವ ಇಲ್ಲ. ಅವ್ರ ಧರ್ಮ ಏನ್ ಹೇಳ್ತದಂದ್ರೆ, ಯಾವ ದೇಶದಲ್ಲಿ ಏನು ನಮ್ಮ ಕಾಫೀರ್ ಅಂದ್ರೆ ಯಾರು? ಮುಸ್ಲಿಮರು ಬಿಟ್ರೆ ಎಲ್ಲರೂ ಕಾಫೀರ್ ಜಗತ್ತಾಗ. ಹಿಂದೂಗಳು, ಜೈನರು, ಕ್ರಿಶ್ಚಿಯನ್ರು, ಪಾರ್ಸಿಗಳು ಎಲ್ಲರೂ ಏನಂತ ಕರೀತಾರ ಅವರು? ಕಾಫೀರ್ಗಳು. ಎಲ್ಲಿ ಆ ರಾಜ್ಯದ ಮುಖ್ಯಮಂತ್ರಿ ಇರ್ತಾನೆ, ಎಲ್ಲಿ ರಾಜ್ಯದ ದೇಶದ ರಾಜ ಇರ್ತಾನ, ಪ್ರಧಾನಮಂತ್ರಿ ಇರ್ತಾನ, ಆ ದೇಶನಾಗ ನೀವು ಇಡ್ಬೇಡ್ರಿ ಅಂತ ಹೇಳ. ಆದ್ರ ಮಕ್ಕಳ ಈಗ ಯಾಕಿದ್ದೀರಪ್ಪ ನಮ್ಮ ದೇಶನಾಗ? ನಿಮ್ಮವ್ರು ಹೇಳ್ಬಿಟ್ಟಾರಲ್ಲ ಈ ದೇಶದಾಗಿರ್ಬಾರ್ದು ಅಂತ. ಇವತ್ತು ನೋಡ್ರಿ, ಇವರಿಗೆ ಮದ್ದೂರಿನಲ್ಲಿ ನಮ್ಮ ಮುಕ್ತ ಹಿಂದೂಗಳು ಗಣಪತಿ ಮೆರವಣಿಗೆ ತೆಗೆದ್ರು. ಗಣಪತಿ ಶಾಂತ ರೀತಿಯಿಂದ ಇವತ್ತು ನಮ್ಮ ಹಿಂದೂ ಯುವಕರು ಇವಾಗ ಕೆಲಸ ಮಾಡಿದ್ರು. ಹೋದ ಸಲ ನಾಗಮಂಗಲದಲ್ಲಿ ಗಣಪತಿಯಲ್ಲಿ ಪೆಟ್ರೋಲ್ ನಮ್ಮ ಹಿಂದೂಗಳ ಅಂಗಡಿಗಳನ್ನ ಸುಟ್ಟರು. 16 ಕೋಟಿ ರೂಪಾಯಿ ನಮ್ಮ ಅಂಗಡಿಗಳು ವ್ಯಾಪಾರಸ್ಥರು ಇವತ್ತು ನಷ್ಟ ಆಯ್ತು. ಬಂಧುಗಳೇ, ಒಂದು ಕಡೆ ಒಂದು ಸಣ್ಣ ಹುಡುಗ, ನಮ್ಗೆ ಒಬ್ಬ ಸಣ್ಣ ಮುಸ್ಲಿಂ ಒಳಗಡೆ ಮುಸ್ಲಿಮರಲ್ಲಿ ಎಷ್ಟು ವಿಷ ತುಂಬಿದೆ ಅಂದ್ರೆ, ಗಣಪತಿ ಮೇಲೆ ಉದುಳುವಂತ ನೀಚ ಬುದ್ಧಿ ಅವರ ಮೇಲೆ ತುಂಬಿದೆ. ಈ ಮದ್ರಸ ಏನ್ ನಡೆಸಲಕ್ಕಂತಾರಲ್ಲ ಇವತ್ತು, ಈ ಮದ್ರಸಾದಲ್ಲಿ ಈ ದೇಶದಲ್ಲಿರುವಂತ ಭಾರತದ ಸಂವಿಧಾನವನ್ನು ಒಪ್ಪುವಂತದ್ದು ಕೆಲಸದಲ್ಲಿ ಅವರು ಇಸ್ಲಾಂ ಅಷ್ಟೇ ಕಲಿಸ್ತಾರೆ. ಸಂವಿಧಾನವನ್ನ ಏನಾದರೂ ಈ ದೇಶದಲ್ಲಿ ಎಲ್ಲಾ ಭಾರತೀಯರಂದ್ರೆ ಅದು ಹಿಂದೂಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನವನ್ನ ಇವತ್ತೇನಾದ್ರೂ ಚಾಚು ಚಪ್ಪದೆ ಮಾಡ್ತಿದ್ರೆ ಅದು ಸನಾತನ ಹಿಂದೂ ಧರ್ಮ ಅಂತ ನಾವು ಇಲ್ಲಿ ಹನುಮ ಧ್ವಜ ಹಾರಿಸಲಿಕ್ಕೆ ಬರುವುದಿಲ್ಲ. ಏನಾಗ್ತಿತ್ತು? ಹನುಮ ಧ್ವಜ ಹಾರಿಸಿದ್ರೆ ಇವ್ರ ಅಪ್ಪನ ಗಂಟು ಹೋಗ್ತಿದ್ದ. ಈಗ ಎದುರಿಗೆ ಹನುಮ ದೇವಸ್ಥಾನ ಇದೆ. ಇವ ಇಲ್ಲಿ ಬಂದು ರಾಷ್ಟ್ರಧ್ವಜ ಹಾರಿಸಿದ್ರು ಹಾರಿಸಿ, ನಮ್ ತಪ್ಪಿಲ್ಲ. ರಾಷ್ಟ್ರಧ್ವಜಕ್ಕೆ ನಾವು ಗೌರವ ಕೊಡ್ತೀವಿ. ರಾಷ್ಟ್ರಧ್ವಜದ ಪಕ್ಕದಲ್ಲಿ ಅಂದ್ರೆ ರಾಷ್ಟ್ರಧ್ವಜದ ಎತ್ತರ ಏನಿದೆ ಅದಕ್ಕಿಂತ 3 ರಿಂದ 4 ಫುಟ್ ತೆಳಗ ಮುಂದಿನ ದಿವಸ ನಮ್ಮ ಸರ್ಕಾರ ಬಂದರೆ ಇಲ್ಲಿ ಹನುಮ ಧ್ವಜವನ್ನ ಆಚೆ ಯಾರು ಬೇಕಾದವರು ಏನು ಮಾಡಲಿ. ಆದ್ರೆ ನಾವು ಹನುಮನ ಒಂದು ಪ್ರತಿಜ್ಞೆ ತಗೊಂಡಿದ್ದೀವಿ, ಕೆರೆಗೋಡದಲ್ಲಿ ಹನುಮ ಧ್ವಜವನ್ನು ಆರಿಸಿ ಇಟ್ಟಿರ್ತೀವಿ. ಇಲ್ಲಿ ಸೇರಿದವರು ಇವತ್ತು ಸಿದ್ದರಾಮಯ್ಯನವರು ತಿಳ್ಕೋಬೇಕು, ಕರ್ನಾಟಕದಲ್ಲಿ ಇವತ್ತು ಜನ ಯಾಕಿಷ್ಟೊಂದು ಗಣೇಶ ಚತುರ್ಥಿಯ ಸಂದರ್ಭದಲ್ಲಿ ನಾನು ಸುಮಾರು 20 ಜಿಲ್ಲೆಗಳಿಗೆ ಪ್ರವಾಸ ಮಾಡಿದ್ದೇನೆ. ನನ್ನ ಪ್ರವಾಸದ ಒಂದು ಒಳ್ಳೆಯ ಏನು ನನ್ನ ಜೀವನದಲ್ಲಿ ಎಂದೂ ನೆನಪಾಗಲಿಕ್ಕೆ ಆಗುವುದಿಲ್ಲ. ನಾನು ಇವತ್ತು ಇಡೀ ಕರ್ನಾಟಕದ ಒಬ್ಬ ಹಿಂದೂ ಸೇವಕ ಅಂತ ಹೇಳಿ ಒಪ್ಕೊಂಡಂತ ಮೊದಲ ತಾಲೂಕು ಮದ್ದೂರು ತಾಲೂಕು, ಮಂಡ್ಯ ಜಿಲ್ಲೆ. ಮಂಡ್ಯದ ಗಂಡುಗಳು ಮನಸ್ಸು ಮಾಡಿಬಿಟ್ರೆ 2028ಕ್ಕೆ ನಮ್ಮದೇ ಸರ್ಕಾರ, ಕೆಸಿಸಿ ಸರ್ಕಾರ. ಯಾರು ಹಿಂದೂಗಳ ಗಣಪತಿ ಮೇಲೆ ಕಲ್ಲು ಒಗೆದ್ರಿ ಅವ್ರ ಮನೆ ಯಾರು ಗಣಪತಿಯ ಮೇಲೆ ಮಸೂದಿಂದ ಕಲ್ಲು ಒಗೆದ್ರಿ ಅದು ಇಲ್ಲಿಗಲ್ ಮಸೂದಿ ಇತ್ತಂದ್ರೆ ಅದು ಬುಲ್ಡೋಜರ್ ಬೇಕಾಗಿದೆ ಈ ದೇಶನಾಗ. ಈ ದೇಶನಾಗ ಸರಿಯಾಗಿರುತ್ತಿದ್ರೆ ಚಂದಗೆ ಹಿಂದೂಗಳು ಹೆಂಗ್ ಹೇಳ್ತಾರೆ ಹಂಗೆ ಕೇಳ್ಕೊಂಡು ಇರ್ಬೇಕಂತೆ. ಏನಾರ ಹಾರಾಡಿದ್ರಿ, ಪೆಟ್ರೋಲ್
ಮೀಸಲಾತಿ ಪ್ರಕಾರ ದುಡ್ಡಿಲ್ಲಾರ್ದಲೇ ಈ ರಾಜ್ಯದಲ್ಲಿ ನೇಮಕಾತಿ ಮಾಡುವಂತ ಪ್ರತಿಜ್ಞೆಯನ್ನ ಈ ಹನುಮನ ಮೇಲೆ ಸಾಕ್ಷಿಯಾಗಿ ಒಂದು ಮಾಡ್ತಾ ಇದ್ದೀನಿ. ನಮಗ ಸಿದ್ದರಾಮಯ್ಯನವರೇ ದುಡಿಯುವ ಕೈಗಳಿಗೆ ನೌಕರಿ ಬೇಕಾಗಿದೆ. ನಿಮ್ಮ ಅಕ್ಕಿ, ನಿಮ್ಮ ಬಸ್ ನಮಗೆ ಬೇಕಾಗಿಲ್ಲ. 1 ಲಕ್ಷ ಹುದ್ದೆ ನಾವು ತುಂಬಿದ್ರೆ ಅಂದ್ರ 1 ಲಕ್ಷ ಕುಟುಂಬಗಳ ಸ್ವಾವಲಂಬಿ ಆಗ್ತಾವ. ಅವ್ರಿಗೆ ಯಾರು ಅಕ್ಕಿ, ಬಸ್, 2,000 ಸಿದ್ದರಾಮಯ್ಯನವರ ಮನೆಯವ್ರಿಗೂ ಫ್ರೀ, ಅತ್ತಿ ಮನೆಗೆ ಹೋಗಲ್ಲ, ಮಾವನ ಮನೆಗೆ ಹೋಗಲ್ಲ, ಅಕ್ಕನ ಮನೆಗೆ ಹೋಗಲ್ಲ, ಏನು ಬೇಕಾಗಿಲ್ಲ. 1 ಲಕ್ಷ ನೌಕರಿ ಕೊಟ್ಟಿರ್ತೀವಿ ಅಂದ್ರ ಕಾಕನ ಮನೆಗೆ ಹೋಗುದು, ಅತ್ತಿ ಮನೆಗೆ ಹೋಗುದು, ದೇವರಿಗೆ ಹೋಗುದು, ಮೈಸೂರು ಪಾಕ್ ತಿಲ್ಲಕ ಮೈಸೂರಿಗೆ ಹೋಗುದು, ಮತ್ತೂರು ಓಣ ತಿಲ್ಲಕ ಮತ್ತೂರು ಕೊಡೋದು, ಎಲ್ಲ ನಮ್ಮ ರೊಕ್ಕಲೆ ಮಾಡ್ತೀವಿ. ನಾಟಕ ಕಂಪನಿ ಬ್ಯಾಡ್ರಿ ಸಿದ್ದರಾಮಯ್ಯನವರೇ. ನಮ್ಮ ಯುವಕರಿಗೆ ನೌಕರಿ ಬೇಕು, ನಮ್ಮ ರೈತರಿಗೆ ನೀರಾವರಿ ಬೇಕು, ನಮ್ಮ ರೈತರಿಗೆ 10 ತಾಸು ಕರೆಂಟ್ ಬೇಕು, ದುಡಿಯುವಂತ ಯುವಕರಿಗೆ ನೌಕರಿ ಬೇಕು. 18,000 ಪೊಲೀಸ್ ಏನ್ ಖಾಲಿ ಅದಾವಲ್ಲ ಎಲ್ಲ ತುಂಬುವುದ AK-47 ಕೊಡ್ತೀನಂತ. ಯಾವನೇ ಕ್ವಾರಂಟ್ ಅಂತ, ಯಾವನೇ ಪಾಕಿಸ್ತಾನ ಜಿಂದಾಬಾದ್ ಅಂತ ಢಮ್ ಢಮ್. ಪೊಲೀಸ್ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತೀವಿ, ಹೊರಗೆ ಬರೋ ಕೈ ಕಾಲ ಹಿಂಗೆ ಬರಬೇಕಲ್ಲ. ಭಾರತ್ ಮಾತಾ ಕಿ ಜೈ, ಭಾರತ್ ಮಾತಾ ಕಿ ಜೈ ಅನ್ಕೋತ ಬರ್ಬೇಕು. ಎಲ್ಲರೇ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಬಿರಿಯಾನಿ ತುಂಬಿಸೋದು ಅವ್ರ ಮಕ್ಕಳಿಗೆ. ಅವ್ರಿಗಿದೆ ನಾಟಿ ದುಡ್ಡು. ಇಲ್ಲಾಂದ್ರೆ ನಮ್ಮ ದೇಶ ಉಳಿದಿದೆ. ನೋಡಿ ಉತ್ತರ ಪ್ರದೇಶನಾಗ ಯಾಕೆ ಶಾಂತ ಅದಾರ? ಬುಲ್ಡೋಸರ್ ಬಾಬಾ, ಕರ್ನಾಟಕಕ್ಕೂ ಬುಲ್ಡೋಸರ್ ಬೇಕೋ ಇಲ್ಲ? ನಾವೆಲ್ಲ ಹಿಂದೂಗಳು ಒಂದಾಗ್ಬೇಕೋ ಇಲ್ಲ? ಒಕ್ಕಲಿಗ, ಲಿಂಗಾಯತ, ದಲಿತ, ಕುರುಬ, ಗೌಡ ಅಂತ ಹೇಳಿ ನಾವು ಜಗಳ ಆಡ್ಕೊಂಡು ಕುಂತೀವಂದ್ರ ಜಮೀರಮ್ಮದ ಕಾರಣ ಅಂತ ಇವತ್ತು ಏನ್ ಮಾಡಕತ್ತ ಗೊತ್ತದೆ? ಜಮೀರಮ್ಮದ ಖಾನು PSI ಟ್ರೈನಿಂಗ್ ಕೊಡಕತ್ತಾನ ಅವ್ರ ಮಂದಿಗೆ, ಸಾಬ್ರಿಗೆ PSI ಟ್ರೈನಿಂಗು. ಯಾವ್ದಾರ SC/LT ಕಾರ್ಪೊರೇಷನ್ ಇಂದ, ನಮ್ಮ ಹಿಂದುಳಿದ ಆಯೋಗ ಏನ ಅಭಿವೃದ್ಧಿ ನಿಗಮದಿಂದ ನಮ್ಮ ಹಿಂದುಳಿದ ಯುವಕರಿಗೆ, ದಲಿತ ನಮ್ಮ ಯುವಕರಿಗೆ, ಎಲ್ಲ ಸಮುದಾಯದವ್ರ ಟ್ರೈನಿಂಗ್ ಬಿಟ್ಟು ಬರೇ ಮುಸಲ್ಮಾನರಿಗೆ ಕೊಡ್ತಾ ಇದ್ದಾನೆ. ಮೊನ್ನೆ ಬಜೆಟ್ ನ ನಮ್ಮ ಸಿದ್ದರಾಮಯ್ಯನವರು ಮುಸ್ಲಿಂ ಮಹಿಳೆಯರಿಗೆ ಆತ್ಮರಕ್ಷಣೆಗಾಗಿ ಕರಾಟೆ ಕಲಿಸ್ತಾರೆ. ಯಾರ ಮ್ಯಾಗ ಕರಾಟೆ ಇದೆಪ್ಪ ಸಿದ್ದರಾಮಯ್ಯನವರೇ? ಹಿಂದೂ ಹೆಣ್ಣು ಮಕ್ಕಳನ್ನ ಹೊಡಿಲಿಕ್ಕೆ ಕರಾಟೆ ಕಲಿಸ್ತಾ ಇದ್ದಾರೆ. ಲವ್ ಜಿಹಾದ್ ಆಗ್ತಾ ಇದೆ. ನಮ್ಮ ಜನ ಲವ್ ಜಿಹಾದ್ ಎಚ್ಚರಿಕೆ ನಮ್ಮ ಅಕ್ಕಂಗರಿಗೆ ಹೇಳಬೇಕು. ಒಂದ್ ವೇಳೆ ಎಲ್ಲರ ಸಾಬೂರ್ ಲಗ್ನ ಆದ್ರೆ ಅಂದ್ರೆ ನಿಮ್ಗ ಫ್ರಿಜ್ ಗಿಫ್ಟ್ ಕೊಡ್ತೀವಿ ಅಂತ ಹೇಳಿ. ಯಾಕಂದ್ರ ಎಷ್ಟು ಹೆಣ್ಮಕ್ಳು, ಹಿಂದೂ ಹೆಣ್ಮಕ್ಳು ಇವತ್ತು ಲವ್ ಜಿಹಾದ್ ಬಲಿಯಾಗಾರಲ್ಲ, ಎಲ್ಲ ಫ್ರಿಜ್ನಾಗ ಹಾಕಿ ಕೊಡ್ತಾರ ನನ್ನ ಮಕ್ಕಳು. ಅಂತವ್ರಿಗೆ ಒಂದೇ ಶಿಕ್ಷೆ, ಏನು ಇನ್ನು ಮ್ಯಾಗ ನಮ್ಮ ಹಿಂದೂಗಳು ಕರ್ನಾಟಕದಲ್ಲಿ ತಲೆ ಎತ್ತಾಡಬೇಕು. ನಮ್ಮ ಸಿದ್ದರಾಮಯ್ಯನವರ ಮಗ ಅವ್ರ ಚಿರಂಜೀವಿ ಹೇಳ್ತಾರೆ, ಏನ್ ಹೇಳ್ತಾರೆ ಎತ್ತಿಂದ್ರಲ್ಲ, ಅವ್ರು ಹೇಳ್ತಾರೆ ನಾವು ಮೈಸೂರು ಮಹಾರಾಜರಿಗಿಂತ ನಮ್ಮ ತಂದೆ ಬಹಳ ಕೆಲಸ. ಯಾವ ಮೈಸೂರಿನ ಕೃಷ್ಣರಾಜರು ಒಡೆಯರು ಇವತ್ತ KRS ಡ್ಯಾಮು ತಮ್ಮ ಇಡೀ ಕುಟುಂಬದ ಬಂಗಾರವನ್ನು ಒತ್ತಿಟ್ಟು ಡ್ಯಾಮ್ ಕಟ್ಟಿದ್ರು. ಸಿದ್ದರಾಮಯ್ಯನವರ ನೀವ್ಯಾವ್ದು ಒತ್ತಿಟ್ಟು ಏನ್ ಕಟ್ಟೀರಿ ಹೇಳ್ರಿ? ಮೈಸೂರಿನ ಪ್ರಾಡ್ಗಳೇ ಬಿಟ್ಟಿಲ್ಲ. ನೀವೇನ್ ಸುಡುಗಾಡೆ ಡ್ಯಾಮ್ ಕಟ್ತೀರಿ, ನಿಮ್ಮ ಮನ್ಯಾಗ ಡ್ಯಾಮ್ ಕಟ್ಕೊಂಡ್ರಿ. ಮಾತ್ರ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ತಾರೆ, ಪಾಪ ಮುಂದಿನ ಜನ್ಮ ಏನಾದ್ರೂ ಇದ್ರೆ
ಸಿದ್ದರಾಮಯ್ಯನವರೇ, ಹೀಗೆ ಆಗ್ಬಿಟ್ರೆ ಬಹಳ ಚಲೋ. ಒಂದು ಕಿರಿಕಿರಿ ಹುಳ ಹೋದಂಗೆ ಆಗ್ತದೆ ನೋಡ್ರಿ. ನಮ್ಮ ಹಾಲಮತ ಕುರುಬ ಸಮಾಜದವರು ಬದಾಮಿಯಲ್ಲಿ ನಮ್ಮ ಸಮಾಜದ ಮುಖ್ಯಮಂತ್ರಿ ಆಗಿರ್ತಾರೆ ರೇಷ್ಮೆ ಪೇಟ ಸುತ್ತಿ ಭಂಡಾರ ಹಚ್ಚಲಕ್ಕೆ ಹೋದ್ರೆ ಸಿದ್ದರಾಮಯ್ಯ ಹಿಂಗೆ ತಗೊಂಡು ಮುಗಿತಾರ, ಹಚ್ಚಬೇಡ ಕುಂಕುಮ ಭಂಡಾರ ಹಚ್ಚಬೇಡ. ಮೊನ್ನೆ ಬೆಂಗಳೂರಿನಾಗ ಒಂದು ಸಾಬ್ರದ ಆಯ್ತಲ್ಲ ಅದು ಕಾರ್ಯಕ್ರಮ, ಟೋಪಿ ಹಾಕಿದ್ರು ಮೊನ್ನೆ ಚಾಮುಂಡಿ ಕಾರ್ಯಕ್ರಮದಾಗ ಮೈಸೂರು ಪೇಟ ದಾಖಲೆ ತಂದ್ರೆ ನಿರಾಕರಣೆ, ಸಾಬೂರ್ದ ಅರ್ಪಸ್ತಾನ ಅಂತ ಅರ್ಬಿ ಹಾಕೊಂಡು ಸಿದ್ದರಾಮಯ್ಯ ಹೆಂಗೆ ಆಚೆ ಆಗ್ಬೇಕಿಲ್ಲ ಅವ್ರಿಗೆ. ಇನ್ನೊಬ್ರು ಹೇಳ್ತಾರೆ ಮುಸ್ಲಿಂ ಅವ್ರ ಬ್ರದರ್ಸ್, ಎಲ್ಲಿ ಹೋಗಣ್ಣ ನೀನು ಮುಸ್ಲಿಂ ಬ್ರದರ್ಸು. ಏನು ನಡೆದದ ಈ ರಾಜ್ಯದಾಗ ಎಲ್ಲ ಅವ್ರ ಸಲುವಾಗಿ ಸ್ಕೀಮ್, ಎಲ್ಲ ಸ್ಕೀಮ್ಗಳು ಅವರಿಗೆ 10,000 ಕೋಟಿ ಕೊಡ್ತೀನಿ ಮುಸ್ಲಿಂ ಬಾಂಧವರಿಗೆ. ಈ ಸಿದ್ದರಾಮಯ್ಯ ಹೇಳ್ತಾನೆ. ಇವತ್ತು ನೋಡ್ರಿ ಬಜೆಟ್ ನಲ್ಲಿ ಯಾವುದೇ ಹಿಂದೂಗಳ ದಲಿತರ ಎಲ್ಲ ಹಣ ಸುಮಾರು 25,000 ಕೋಟಿ ರೂಪಾಯಿ ನಮ್ಮ ದಲಿತ ಬಂಧುಗಳಿಗೆ ಖರ್ಚು ಮಾಡಬೇಕಾದಂತ ದುಡ್ಡನ್ನ ಇವತ್ತು ಗ್ಯಾರಂಟಿಗಳಿಗೆ ಹಾಕೊಟ್ಬಿಟ್ಟಾರೆ. ಅಭಿವೃದ್ಧಿ ಅನ್ನೋದು ಶೂನ್ಯ ಆಗಿದೆ ಕರ್ನಾಟಕದಲ್ಲಿ. ಒಂದು ವೇಳೆ ನಮ್ಮ ಮಕ್ಕಳಿಗೆ ಭವಿಷ್ಯ ಬೇಕಾಗಿದೆ, ನಾವು ಹಿಂದೂಗಳು ಸುರಕ್ಷಿತ ಇರಬೇಕಾಗಿದೆ, ನಮ್ಮ ಪೊಲೀಸ್ ಇಲಾಖೆ ಬಲಪಡಿಸಬೇಕಾಗಿದೆ. ಮುಂದಿನ ದಿವಸಗಳಲ್ಲಿ ನಮ್ಮ ಮಕ್ಕಳಿಗೆ 1 ಲಕ್ಷ ಹುದ್ದೆಗಳಲ್ಲಿ ನಾವು ನೌಕರಿ ಕೊಟ್ರೆ 1 ಲಕ್ಷ ಮನೆಯಲ್ಲಿ ಇವತ್ತು ದೀಪ ಹಚ್ಚುವಂತ ಕಾರ್ಯಕ್ರಮ ಆಗ್ತದೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಬಂಧುಗಳೇ, ಕೆರಗೋಡ್ ಅಂತ ಒಂದು ಸಣ್ಣ ಹಳ್ಳಿ, ಮಂಡ್ಯ ಜಿಲ್ಲೆಯ ಈ ಒಂದು ಹಳ್ಳಿಯಲ್ಲಿ